ಇಳಿಸ್ತೀನಿ. ಕರಾವಳಿ ಭಾಗದಲ್ಲಿ ಮಂಗಳೂರು ಸೈಡ್, ಉಡುಪಿ ಸೈಡ್ ಎಲ್ಲ ಇದು ತುಂಬ ಸ್ಪೆಷಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ಜೀಗುಜ್ಜೆಯ ಮೇಲರ ಅಥವಾ ದೀವಿ ಹಲಸಿನ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡುವ. ನಮ್ಮ ಕರಾವಳಿ ಭಾಗದಲ್ಲಿ ಮಂಗಳೂರು ಸೈಡ್, ಉಡುಪಿ ಸೈಡ್ ಎಲ್ಲ ಇದು ತುಂಬ ಸ್ಪೆಷಲ್, ಎಲ್ರಿಗೂ ತುಂಬ ಇಷ್ಟದ ಒಂದು ಮಜ್ಜಿಗೆ ಹುಳಿ. ಇದನ್ನು ಮಾಡೋದು ಹೇಗೆ ಅಂತ ನೋಡುವ ಬನ್ನಿ. ಇವತ್ತು 2 ದೀಗುಜ್ಜೆ ಸಿಕ್ಕಿದೆ. ಒಳ್ಳೆ ಬೆಳಿಲಿಲ್ಲ, ಅದು ಈ ಬೇಸಿಗೆ ಆದ ಕಾರಣ ಎಲ್ಲ ನೀರು ಕಡಿಮೆಯಾಗಿ ಮಾಡ್ತಾ ಉಂಟು. ಹಾಗೆ ಅದನ್ನು ಕೊಯ್ದದ್ದು. ಇವತ್ತು ಮೇಲಾರ ಮಾಡುವ ಅಂತ ಮಜ್ಜಿಗೆ ಹುಳಿ. ಈ ಮೇಲಾರ ಮಾಡ್ಲಿಕ್ಕೆ ಒಳ್ಳೆ ಬೆಳಿಬೇಕಾ ಅಥವಾ ಒಳ್ಳೆ ಬೆಳೆದ್ರೆ ಒಳ್ಳೇದು. ಓಕೆ, ಇದು ಎಂತ ಆಗುದಿಲ್ಲ, ಆದ್ರೆ ಆ ಒಂದು ಎಂತ ಹೇಳ್ತಾರೆ ದೀಗುಜ್ಜೆ ಇದು ಬರುದಿಲ್ಲ ಬೆಳೆದಾಗ. ಓಕೆ, ಇದು ಒಳ್ಳೇದಾಗ್ತದೆ, ಹಾಗೆಂತ ಆಗುದಿಲ್ಲ, ಸ್ವಲ್ಪ ಗಟ್ಟಿ ಇರ್ತದೆ ಅಷ್ಟೇ. ಒಳ್ಳೆ ಬೆಳೆದಾದ್ರೆ ಇದ್ರ ಚೋಲಿ ನಾವು ತೆಗಿಬೇಕು ಅಂತ ಇಲ್ಲ, ಮೇಲಿನ ಮುಳ್ಳು ಉಂಟಲ್ಲ ಅದರ ಭಾಗವನ್ನು ಮಾತ್ರ ಸ್ವಲ್ಪ ಕೆರೆಸಿ ತೆಗೆದ್ರೆ ಸಾಕು. ಇದೀಗ ತೆಗಿಬೇಕಲ್ಲ? ಇದು ಇಡೀ ತೆಗಿದಿಲ್ಲ, ಅದಷ್ಟೇ ತೆಗೆಯುದು ನಾನು. ಚೋಲಿ ತೆಗಿದ್ರೆ ಅದು ಬೇಗ ಮುದ್ದೆ ಆಗ್ತದೆ ಬೆಂದು. ಒಳ್ಳೆ ಬೆಳೆದದ್ದು ಆ ಚೋಲಿ ಅಷ್ಟು ಬೇಗ ಮುದ್ದೆ ಆಗುದಿಲ್ಲ ಅದು. ಈ ಜೀಗುಜ್ಜೆಯಲ್ಲಿ ಬೇರೆ ಎಂತ ರೆಸಿಪಿ ಆಗ್ತದೆ? ದೀಗುಜ್ಜೆಯಲ್ಲಿ ಸಾಂಬಾರು, ಸಾಂಗ್ ಅಂತ. ಅದು ಇವರು ಕೊಂಕಣಿಸ್ ಮಾಡೋದು ಸಾಂಗ್ ಅಂತ. ಒಳ್ಳೆ ಖಾರ ಖಾರ ಒಳ್ಳೆ ರುಚಿ ಇರ್ತದೆ ಅದು. ಮತ್ತೆ ದೀಗುಜ್ಜೆ ಚಿಪ್ಸ್ ಮಾಡ್ಲಿಕ್ಕೆ ಆಗ್ತದೆ, ಪೋಡಿ, ಪಲ್ಯ. ಮತ್ತೆ ಇದ್ರ ಇದುಂಟಲ್ಲ ಚೋಲಿ, ಇದ್ರ ಚಟ್ನಿ ಸೂಪರ್ ಆಗ್ತದೆ. ಮತ್ತೆ ಇಲ್ಲಿ ಬಾವಲಿ ಇಡುವುದೇ ಇಲ್ಲ, ಸರಿ ಬೆಳೆಯುವ ತನಕ ತಿನ್ನುದಲ್ಲ. ಅದರ ಕಾಲಿನ ಉಗುರು ಉಂಟಲ್ಲ, ಅದು ತಾಗಿದ್ರೆ ಸಾಕು ಇದಕ್ಕೆ, ಅದು ಇಡೀ ಹಾಳಾಗ್ತದೆ, ಮತ್ತೆ ಮೇಲೆ ಬರುದಿಲ್ಲ. ಅದಕ್ಕೆ ಬೇಕಾಗಿ ಸ್ವಲ್ಪ ಮೊದಲೇ ಕೊಯ್ದದ್ದು. ದೀಗುಜ್ಜೆ ಹಪ್ಪಳ ಕೂಡ ಆಗ್ತದೆ, ಅದೊಂದು ಮಾಡ್ಬೋದಿತ್ತು. ಹಲಸಿನಕಾಯಿ ಆಗದವರಿಗೆ ಇದ್ರ ಹಪ್ಪಳ ಮಾಡೋದು. ಹಲಸಿನಕಾಯಿ ಹಪ್ಪಳ ಆಗದವರು ಕೆಲವರು ಇದ್ದಾರೆ. ನನ್ನ ಭಾವ ಇದ್ರು, ದೊಡ್ಡಪ್ಪ. ನಿಮ್ಮ ಮಗನಿಗೂ ಇಷ್ಟ ಇಲ್ಲ? ಮಗನಿಗೆ ಇಷ್ಟ ಇಲ್ಲ, ಅವನಿಗೆ ಹಲಸಿನ ಹಪ್ಪಳ ಬೇಡ ಬೇಡ. ನಂಗೆ ಖುಷಿ ಆಗುದು ಕಾಯಿ ಹಾಕಿ ತಿನ್ಲಿಕ್ಕೆಲ್ಲ. ಎಲ್ಲ ಇಷ್ಟ ಹಲಸಿನಕಾಯಿ ಹಪ್ಪಳ. ದೀಗುಜ್ಜೆ ನಾವು ಪದಾರ್ಥಕ್ಕೆ ಇಡುವಾಗ ಮೊದಲು ಉಪ್ಪು, ಹುಳಿ, ಮೆಣಸಿನ ಹುಳಿ ಎಲ್ಲ ಹಾಕಿದ ಮೇಲೆ, ಅದು ಕುದಿದ ಮೇಲೆ ದೀಗುಜ್ಜೆ ಭಾಗ ಹಾಕಬೇಕು ಹೋಳು. ಯಾಕೆಂದ್ರೆ ಅದು ಬೇಗ ಕರಡ್ತದೆ. ಅದು ಬೇಗ ಬೇಯುವ ಕಾರಣ ಬೇಗ ಬೇಯುವ ಕಾರಣ ಅದಕ್ಕೆ ಮೊದಲೇ ಹಾಕಿಡುವುದು. ಅಷ್ಟು ನಾವು ಮೊದಲೇ ಹಾಕಿದ್ರೆ ಅದಷ್ಟು ಕರಡುವುದಿಲ್ಲ ಆಗ. ಈಗ ಹುಳಿ ಹಾಕಿದ್ದಲ್ವಾ? ಹುಳಿ ಸ್ವಲ್ಪ ಉಪ್ಪು ಹಾಕುವ. ಎಷ್ಟು ಹುಳಿ ಹಾಕ್ಬೇಕು? ಸ್ವಲ್ಪ ಹುಳಿ ಸ್ವಲ್ಪ ಹಾಕುದು. ಅದು ಅದೇ ಅದು ದೀಗುಜ್ಜೆ ಭಾಗ ಕರಡದಾಗ ಸ್ವಲ್ಪ ಹಾಕುದು. ಮತ್ತೆ ಭಾಗ ಸ್ವಲ್ಪ ಹಿಡಿಲಿಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅರಸಿನ ಪುಡಿ ಒಂದಿಷ್ಟು ಸಾಕು, ಸ್ವಲ್ಪ ಮೆಣಸಿನ ಪುಡಿ. ಅದೊಂದು ಕುದಿ ಬರಲಿ, ಇದನ್ನು ಹಾಕ. ಈಗ ದೀಗುಜ್ಜೆ ತುಂಡು ಹಾಕ್ತಾ ಇದ್ದೇನೆ ಹೋಳನ್ನು. ಮೇಣ ಎಲ್ಲ ಇದರಲ್ಲಿ ಬಿಟ್ಟಿದ್ದೆ ನೋಡಿ, ನೀರಿನ ಕಲರೇ ಬೇರೆ ಆಗಿದೆ. ಅದಕ್ಕೆ ನೀರೆಲ್ಲ ಹಾಕಿಡುದಲ್ವಾ? ಅದಕ್ಕೆ ನೀರೆಲ್ಲ ಹಾಕೋದು. ನೀರು ಅದರ ಮೇಣ ಹೋಗದಿದ್ರೆ ಅದೊಂದು ಚೊಗರು ಬರ್ತದೆ. ಆ ಮೇಣದ ಅಂಶ ಉಂಟಲ್ಲ, ಅದು ಚೊಗರು ಆಗ್ತದೆ. ಅದು ಇದೆಷ್ಟೊತ್ತು ಬೇಕು ಬೇಯಲಿಕ್ಕೆ? ಇದೀಗ 10 ನಿಮಿಷದಲ್ಲಿ ಬೇಯ್ತದೆ ಅದು. ಹಾಗಾದ್ರೆ ನಾವು ಅರಪ್ ರೆಡಿ ಮಾಡಬೇಕು. ಅರಪ್ ರೆಡಿ ಮಾಡಿ ಯಾರಕ್ಕೆ ಒಳ್ಳೆ ಹಣ್ಣಾದ ಕಾಯಿ ಆಗಬೇಕು. ಅದರಲ್ಲಿ ಒಳ್ಳೆ ರಸ ರಸ ಇರಬೇಕು, ರಸ ಬರ್ತದೆ ಅದು. ಇದು ಒಳ್ಳೆದುಂಟು ಕಾಯಿ, ಹಣ್ಣು ಕಾಯಿ ಇದು. ಅಟ್ಟದಲ್ಲಿ ಒಂದು ವಾರ ಆಯ್ತು ಹಾಕಿ ನಾವು. ಎಷ್ಟು ಬೇಕು? ಇದು 1 ಗಡಿ ಸಾಕು. ಅಂದ್ರೆ 1 ಗಡಿ ಅಂದ್ರೆ ಅರ್ಧ, ಒಂದು ತೆಂಗಿನಕಾಯಿ ಅರ್ಧ, ಇದಷ್ಟೇ ಆಗ್ಬೋದು. ಈಗ 1 ಗಡಿ ಆಗ್ಬೋದು. ನಾನು ಹಾಕ್ತಾ ಇದ್ದೇನೆ ಮಿಕ್ಸಿ ಮಾಡ್ಲಿಕ್ಕೆ. ಒಳ್ಳೆ ನುಣ್ಣಗೆ ಆಗ್ಬೇಕು. ನುಣ್ಣಗೆ ಆಗ್ಬೇಕದು. ಸಾಂಬಾರಿನಾಗೆ ಹುಳಿ ಹಾಗೆ ಅಲ್ಲ, ಮಜ್ಜಿಗೆ ಅಲ್ಲ ಹಾಗೆಲ್ಲ. ನುಣ್ಣಗೆ ಆದಷ್ಟು ಮೇಲಾರ ರುಚಿ ಆಗುದು. ನೊಂಪಾಗ್ಬೇಕು. ಹೌದು.
ಮತ್ತೆ ನಾವು ಕಲ್ಲಲ್ಲಿ ಕಡಿದಷ್ಟು ರುಚಿ ಆಗುದಿಲ್ಲ, ಮಿಕ್ಸಿಯಲ್ಲಿ ಕಡಿದ್ರೆ ಅದು ಹೀಟ್ ಆಗ್ತದಲ್ಲ, ಬಿಸಿ ಆಗ್ತದೆ. ಅದು ಕಡ್ದು ತರ್ತೇನೆ ಈಗ. ಈಗ ಮೇಲಾರಕ್ಕೆ ತೆಂಗಿನಕಾಯಿ ಇದು ಹಾಕ್ತೇನೆ. ಈಗ ಮೇಲಾರಕ್ಕೆ ತೆಂಗಿನಕಾಯಿ ಕಡ್ದ ರಪ್ಪನ್ನು ಹಾಕ್ತೇನೆ. ನುಣ್ಣಗೆ ಅರಿಬೇಕು. ನುಣ್ಣಗೆ ಅರಿಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಕಲಕಿ ಗಡದಿದ್ರೆ ಅದು ಮೇಲಿಂದ ನೀರು ಹೀಗೆ ಮುಳಿತದಲ್ಲ ನೋಡಿ. ಈಗ ಬರೀ ತೆಂಗಿನಕಾಯಿ ರಪ್ಪದು. ಇದಕ್ಕೊಂದು 2-3 ಸೌಟು ಮಜ್ಜಿಗೆ ಹಾಕ್ಬೇಕು. ಅದು ಹುಳಿ ಇದ್ರೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಸಾಕು. ಹುಳಿ ನೋಡಿಕೊಂಡು ಹಾಕ್ಬೇಕಲ್ವಾ? ಈಗ ಬೇಸಿಗೆಯಲ್ಲಿ ಮತ್ತು ಬೇಗ ಹುಳಿ ಆಗುದು. ಹೌದು, ಅಂದ್ರೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಈ ಬೇಸಿಗೆ ಹುಳಿ ಆದ್ರೆ. ಮತ್ತೆ ತುಂಬಾ ದಪ್ಪ ಮಾಡಬಾರ್ದು, ಮೇಲಾರ ಊಟ ಮಾಡ್ಲಿಕ್ಕೆ ಒಳ್ಳೆದಾಗುದಿಲ್ಲ. ಹೌದು, ಮಳೆಗಾಲದಲ್ಲಿ ಆದ್ರೆ ಆಗುದಿಲ್ಲ. ಬೇಸಿಗೆಯಲ್ಲಿ ದಪ್ಪ ಆದ್ರೆ ಕಷ್ಟ ಆಗ್ತದೆ ಊಟ ಮಾಡ್ಲಿಕ್ಕೆ. ಒಂದು ಹಸಿ ಮೆಣಸು ಹಾಕ್ತೇನೆ, ಪರಿಮಳ ಆಗ್ತದೆ. ತರ್ತೇನೆ ಈಗ. ಇದೆರಡೇ ಸಿಗಿದ್ರೆ ಸಾಕು, ಇಷ್ಟೇ ಸಿಗಿದ್ರೆ ಸಾಕು. ಜಾಸ್ತಿ ಸಿಗಿದ್ರೆ ಬಾಯಿಗೆ ಸಿಗ್ತದೆ. ನೋಡಿ, ಸಣ್ಣ ಮುಗುಳಿ ಬಂದ್ರೆ ಸಾಕು. ಅದನ್ನ ಬಂತು ನೋಡಿ. ಸ್ವಲ್ಪ ಉತ್ತಾಗಬೇಕು ನೋಡಿ. ಈಗ ದಪ್ಪನೂ ಇಲ್ಲ, ಹೌದು, ತುಂಬಾ ತೆಳ್ಳಗೆ ಇಲ್ಲ. ಆಗೊಮ್ಮೆ ಮಿಕ್ಸ್ ಮಾಡಬೇಕು. ಹೌದು ನೋಡಿ. ತೊಗರಿ ಹಾಕ್ತಿದ್ರೆ ಕಾಯಿ ಮತ್ತು ಕಡಿಮೆ ಸೊಪ್ಪು. ತೊಗರಿ ಹಾಕ್ತಿದ್ರೆ ತೆಂಗಿನಕಾಯಿ ಕಡಿಮೆ. ಅದು ಯಾವಾಗ ಹಾಕುದು ತೊಗರಿ? ತೊಗರಿ ಫಸ್ಟಿಗೆ ನಾವು ಮೊದಲ ಬೇಯಿಸ್ಕೊಳ್ಬೇಕು ತೊಗರಿ. ಅದು ಹದ ಬೇಯುವಾಗ ಇದು ದೀಗುಜ್ಜೆ ಭಾಗ ಹಾಕ್ಬೇಕು. ಹೋಳು ಇಲ್ಲೆಲ್ಲ ತೊಗರಿ ಬೇಳೆ ಬೇಯುವುದಿಲ್ಲ ಇದರೊಟ್ಟಿಗೆ. ಅದು ಬೇವು ಜಾಸ್ತಿ ಬೇಕಲ್ಲ. ಅಲ್ಲ, ಕುಕ್ಕರಲ್ಲಿ ಇಡ್ತಿದ್ರೆ ಆಗ್ತಿದೆ. ನಾವು ಕುಕ್ಕರಲ್ಲಿ ಇಡುದು ಕಡಿಮೆ. ಕುಕ್ಕರಲ್ಲಿ ಆದ್ರೆ ತೊಗರಿ ಬೇಳೆ ಬೇಗ ಬೇಯ್ತದೆ. ನಾವು ಮತ್ತೆ ಇಲ್ಲಿ ಒಲೆಯಲ್ಲೇ ಮಾಡೋದು ಜಾಸ್ತಿ. ಮೇಲಾರ, ದೋಸೆ, ಗಂಜಿ ಎಲ್ಲ ಸೌದೆ ಬೇಕಾದಷ್ಟು ಇರ್ತದೆ. ಮತ್ತೆಂತ ಮಾಡೋದು. ಈಗ ಸೈಡ್ನ ಕುದೀತಾ ಬಂತು. ಇನ್ನು ಸ್ವಲ್ಪ ಮೇಲೆ ಬಂದ್ರೆ ಸಾಕು. ಕೆಳಗೆ ಫುಲ್ ಕುದಿಬಾರ್ದು. ಫುಲ್ ಕುದಿಬಾರ್ದು. ಮೇಲಾರ ಅದು ನೀರು ಬಿಟ್ಟಾಗ ಇರ್ತದೆ. ಅದು ನಮಗೆ ಕುದಿದ್ರೆ ಗೊತ್ತಾಗ್ತದೆ ನಮ್ಗೆ ಊಟ ಮಾಡುವಾಗ. ಹೌದು, ಕೈಕಾಲು ಬಿಟ್ಟಾಗ. ಕೈಕಾಲು ಬಿಟ್ಟಾಗ್ತದೆ. ಆಯ್ತು, ಇನ್ನು ಇಳಿಸುದಲ್ವಾ? ನೋಡಿ, ಇದು ಗ್ಯಾಸಲ್ಲಿ ಇಷ್ಟು ಒಳ್ಳೇದಾಗಿ ಬರೋದಿಲ್ಲ, ಒಲೆಯಲ್ಲಿ ಮಾತ್ರ ಬರೋದು. ಹೀಗೆ ಒಲೆಯಲ್ಲಿ ಮಾತ್ರ ಬರೋದು. ಸಾಕು, ಇಳಿಸ್ತೇನೆ. ಒಗ್ಗರಣೆ ಹಾಕ್ಬೇಕಲ್ಲ ಒಂದು. ಒಗ್ಗರಣೆಗೆ ಸಾಸಿವೆ, ಕೆಂಪು ಮೆಣಸಲ್ವಾ? ಅಷ್ಟೇ. ಎಣ್ಣೆ, ಮಾಮೂಲು ಒಗ್ಗರಣೆ. ಬೇಕಿದ್ರೆ ಬೇವಿನ ಸೊಪ್ಪು ಹಾಕ್ಕೊಳ್ಬೋದು. ಹಾಕ್ಬೇಕಂತೇನೆ ಇಲ್ಲ, ನಾನು ಇಲ್ಲಿ ಹಾಕ್ತೇನೆ. ಒಗ್ಗರಣೆ ಹಾಕಿದ್ರೆ ಮುಚ್ಚಿಡ್ಬೇಕು ಅದನ್ನು. ಅದರ ಪರಿಮಳ ಎಲ್ಲ ಹೋಗ್ತದೆ ಹೊರಗೆ. ಹಾಗೆ ಮುಚ್ಚಿಟ್ರೆ ಒಳ್ಳೆ ಪರಿಮಳವಾಗಿ ಜೀಗುಜ್ಜೆ ಮೇಲಾರ ನೀವು ಕೂಡ ಮಾಡಿ, ಸೂಪರ್ ಆಗ್ತದೆ. ಮಧ್ಯಾಹ್ನ ಊಟಕ್ಕೆ, ರಾತ್ರಿಯ ಊಟಕ್ಕೆ ಹೇಗಾಗಿಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.